ತ್ರಿವಿಕ್ರಮ್ ತಾಯಿಯವರೇ, ನಿಮಗೆ ಭಾಳ ಗೌರವದಿಂದ ನಮ್ಮ ಎಲ್ಲರ ತಾಯಿ ಒಂದೇ, ನೀವು ಒಂದೇ ರೀ ನಮಗೆ. ಆದರೆ ಈ ಥರ ಹನುಮಂತರ ಬಗ್ಗೆ ಹೇಳಕ್ಕೆ ಹೋಗಬೇಡ್ರಿ. ನಮ್ಮ ಹನುಮಂತ ಅವರ ತಾಯಿಗೂ ಭಾಳ ನೋವಾಗುತ್ತೆ. ಅವ್ರಿಗೆ ಅವಮಾನ ಮಾಡಿದರೆ ನಮಗೂ ಅವಮಾನ ಮಾಡ್ದಂಗೆ ನೀವು. ಯಾಕಂದರೆ ಇಡೀ ಕರ್ನಾಟಕನ ಅವರು ಸಹ ಸಂಪಾದನೆ ಮಾಡಿದ್ದಾರೆ. ಯಾಕೆ ನಿಮ್ಮ ಮಗ ಯಾಕೆ ಗೆಲ್ಲಿಲ್ಲಪ್ಪ, ಯಾಕೆ ಓಟ್ ಬೀಳಿಲ್ಲ? 3 ಕೋಟಿ ಓಟ್ಗಳಿಂದ ಹಿಂದೆ ಉಳಿದಿದ್ದಾರೆ ನಿಮ್ಮ ಮಗ. ನಾವು ಹನುಮಂತ ಅವ್ರು ಗೆದ್ದ ಖುಷಿಯಲ್ಲಿ ಭಾಳ ಸಂತೋಷದಿಂದ ಇದ್ದೇವೆ. ನೀವು ಮತ್ತೆ ನಮ್ಮನ್ನು ರೊಚ್ಚಿಗೆ ಹೇಳಕ್ಕೆ ಹೋಗಬೇಡ್ರಿ. ನಾವು ಯಾಕೆ ಹನುಮಂತ ಅವ್ರು ಗೆಲ್ಲಬಾರ್ದಿತ್ತ? ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಳಗೆ ಯಾರು ಗೆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಿ ನೀವು. ನಮ್ಮ ಹನುಮಂತ ಅವರು ಬಿಗ್ ಬಾಸ್ ವಿನ್ನರ್ಗೆ ಅರ್ಹತೆ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ. ನೀವು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಅವರು ಎಂಥ ಆಟ ಆಡಿದ್ದಾರೆ. ಎಲ್ಲ ಕರ್ನಾಟಕ ಜನತೆ ಮನಸ್ಸನ್ನು ಗೆದ್ದಿದ್ದಾರೆ ಅವರು. ಈಗ ನಾವು ಹನುಮಂತ ಅವರು ವಿನ್ ಆಗಿದ್ದಾರೆ ಅಂತ ನಾವು ಭಾಳ ಸಂತೋಷದಿಂದ ಇದ್ದೀವಿ. ಅವ ಮುಗ್ದಾದನಂತ ಹೇಳಿ ನೀವು ಈ ಥರ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗಬೇಡ್ರಿ. ಸಣ್ಣ ಹುಡುಗರಿಂದ ದೊಡ್ಡ ಮುದುಕವ್ರಿಗೂ ಗೊತ್ತಿದೆ ಅವರು ಹನುಮಂತ ಅಂದರೆ ಯಾವ ಊರು, ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿದೆ ಅವರಿಗೆ. ದಯವಿಟ್ಟು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತೀವಿ, ನಮ್ಮ ಹನುಮಂತ ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗಬೇಡ್ರಿ.